ಬೆಳಗಾವಿಯಲ್ಲಿನ 4,500 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ನ ತನಿಖೆ ಚುರುಕುಗೊಳ್ಳುತ್ತಾ ಇದೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಐಡಿ ಟೀಮ್ ಮೊಕ್ಕಾಂ ಹೂಡಿದೆ. ಈಗ 2 ದಿನದಿಂದ ಬೆಳಗಾವಿಯಲ್ಲೇ ಬೀಡು ಬಿಟ್ಟಿದೆ ಈ ತಂಡ. ಇವತ್ತು ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ದಾಖಲೆಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಕಸ್ಟಡಿಗೆ ಪಡ್ಕೊಂಡು ಬೆಂಗಳೂರಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಸದ್ಯ ಮಾಳಮಾರುತಿ ಠಾಣೆಯಲ್ಲಿ ಇರುವಂತಹ ಆರೋಪಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಆರೋಪಿ ಶಿವಾನಂದ ಮಾಳಮಾರುತಿ ಠಾಣೆಯಲ್ಲಿ ಕಸ್ಟಡಿಯಲ್ಲಿ ಇದ್ದಾನೆ. ಸಿಐಡಿ ಡಿಜಿಪಿ ಭೀಮಾಶಂಕರ್ ಗುಳೇದವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಮಹತ್ವದ ದಾಖಲೆಗಳನ್ನು ಮಾಳಮಾರುತಿ ಪೊಲೀಸರು ಈಗ ಕಲೆ ಹಾಕಿದ್ದಾರೆ. ಎಲ್ಲ ದಾಖಲೆ ಸಿಐಡಿಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅಂದರೆ ಸಿಐಡಿ ಅಧಿಕಾರಿಗಳು ಈ ಪ್ರಕರಣವನ್ನು ಕೈಗೆತ್ತಿಕೊಂಡಿರೋದ್ರಿಂದಾಗಿ ಏನೇನೆಲ್ಲ ದಾಖಲೆಗಳು ಇದ್ದಾವೆ ಅದನ್ನು ಸಿಐಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಆರಂಭ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ನೀಲಣ್ಣವರ್ ಆತನನ್ನು ವಿಚಾರಣೆ ಮಾಡಬೇಕಾಗಿತ್ತು. ಆತನನ್ನು ವಿಚಾರಣೆ ಮಾಡಿರುವಂತಹ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಆ ಆಧಾರದ ಮೇಲೆ ಈಗ ತನಿಖೆ ಕೂಡ ಮುಂದುವರಿತಾ ಇದೆ. ಸರಿಸುಮಾರು 300ರಿಂದ 400 ಕೋಟಿ ಬ್ಯಾಲೆನ್ಸ್ ಶೀಟ್ ಬಾಕಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಶಾಕ್ಗೆ ಒಳಗಾಗ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಎಸಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅದು ಒಂದು ಕಡೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಾ ಇತ್ತು, ನಡುವೆ ಇರುವಂತಹ ಬ್ಯಾಂಕ್ ಸಿಸ್ಟಮ್ ಏನು ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಇದರ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರಿಸುಮಾರು 35,000 ಜನ ಅಲ್ಲಿ ಹೂಡಿಕೆ ಮಾಡುವವರೆಗೆ ಏನು ಮಾಡ್ತಾ ಇದ್ರು, 1-2 ಮಾಡಿಕೊಡ್ತೀವಿ ದುಡ್ಡು ಅಂತ ಹೇಳ್ತಾ, ಮತ್ತೊಂದು ಕಡೆ ಆಸೆ ಆಮಿಷಗಳನ್ನು ತೋರಿಸ್ತಾ ಸರಿಸುಮಾರು 4,500 ಕೋಟಿ ಇಷ್ಟು ಹಣ ವಂಚನೆ ಆಗೋವರೆಗೂ ಈ ಸಿಸ್ಟಮ್ ಏನಪ್ಪ ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸರಿಸುಮಾರು 4,500 ಕೋಟಿ ಶಿವಾನಂದ ನೀಲಣ್ಣವರ್ ಈಗ ವಿಚಾರಣೆಗೂ ಕೂಡ ಒಳಪಡ್ತಾ ಇದ್ದಾರೆ. ಜೊತೆಗೆ 400 ಕೋಟಿ ಬ್ಯಾಲೆನ್ಸ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೀಬೇಕು. ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಈತ ಯಾವ ರೀತಿ ವಂಚನೆ ಮಾಡಿದ್ದ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಓಕೆ ಮಂಜುನಾಥ್, ಕೇಳಿಸ್ತಾ ಇದೆಯಾ? ನೋಡಿ, ಸಹಜವಾಗಿ ಈಗ ತನಿಖೆ ನಡೀತಾ ಇರೋದ್ರಿಂದಾಗಿ ಹೇಗಪ್ಪ ನಡೀತು ಈ ವಂಚನೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಕುತೂಹಲ ಇರುತ್ತೆ. ಅಲ್ಲಿವರೆಗೂ ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು, ಅಲ್ಲಿವರೆಗೆ ನಮ್ಮ ತನಿಖಾ ಸಂಸ್ಥೆಗಳು ಏನು ಮಾಡ್ತಾ ಇದ್ವು, ಜೊತೆಗೆ RBI ಏನು ಮಾಡ್ತಾ ಇತ್ತು, ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ತಂದಿರಲ್ವಾ ಸ್ವಾಮಿ ನೀವು. ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸರಿಸುಮಾರು 35,000 ಜನರಿಗೆ ವಂಚನೆ ಮಾಡುವವರೆಗೆ ನೀವೇನು ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಜೊತೆಗೆ ಆ ದುಡ್ಡು ರಿಕವರ್ ಆಗುತ್ತಾ, ಯಾರ್ಯಾರು ಹೂಡಿಕೆ ಮಾಡಿದ್ದಾರೆ ಅವ್ರ ಕತೆ ಏನ್ರಿ, ಎಲ್ಲ ಪ್ರಶ್ನೆಗಳು ಕೂಡ ಎದುರಿಗೆ ಬರುತ್ತೆ ಈಗ. ಹೀಗಾಗಿ ಸರ್ಕಾರ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳವಾಗಿ ತನಿಖೆ ನಡೆಸಬೇಕು. ಪ್ರಭಾವಿಗಳು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಕೂಡ ಬಯಲಿಗೆಳೆಯುವಂತಹ ಕೆಲಸಕ್ಕೆ ಮುಂದಾಗಬೇಕು. ಯಾಕಂದರೆ ಪ್ರಭಾವಿಗಳ ಒಂದು ಕೃಪಾ ಕಟಾಕ್ಷ ಇಲ್ಲದೆ, ಅವರ ಪ್ರಭಾವ ಇಲ್ಲದೆ, ಬೆಂಬಲ ಇಲ್ಲದೆ, ಸಪೋರ್ಟ್ ಇಲ್ಲದೆ ಈ ಒಂದು ವಂಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಹುಕೋಟಿ ಹಗರಣ ಇದು. ಹೀಗಾಗಿ ನೀಲಣ್ಣವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳವಾಗಿ ತನಿಖೆಯಾಗಬೇಕು. ಆತನ ಹಿಂದೆ ಯಾರ್ಯಾರಿದ್ದಾರೆ, ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದರು, ಎಲ್ಲರಿಂದಲೂ ಕೂಡ ಅವರ ಆಸ್ತಿಯನ್ನು ಕೂಡ ಜಪ್ತಿ ಮಾಡಿಕೊಳ್ಬೇಕು. ಕೇವಲ ಇಲ್ಲಿ ನೀಲಣ್ಣವರೇನಿದ್ದಾನೆ ಆತನ ಆಸ್ತಿ ಮಾತ್ರ ಜಪ್ತಿ ಆಗಬಾರ್ದು. ಯಾರ್ಯಾರು ಪ್ರಭಾವಿಗಳ ಕೈವಾಡ ಇದೆ ಅವರಿಂದಲೂ ಕೂಡ ಅವರ ಆಸ್ತಿಯನ್ನು ಕೂಡ ಜಪ್ತಿ ಮಾಡಿಕೊಳ್ಬೇಕು. ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅವರ ಆಸ್ತಿಗಳು ಕೂಡ ಜಪ್ತಿಯಾಗಬೇಕು. ಆಗ ಮಾತ್ರ ಯಾರ್ಯಾರು ಹೂಡಿಕೆ ಮಾಡಿದ್ರು ಇವರನ್ನು ನಂಬಿ ಅವರ ದುಡ್ಡು ರಿಕವರಿ ಆಗೋದಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಅಷ್ಟೊಂದು ಈಸಿಯಾಗಿ ಆ ದುಡ್ಡನ್ನು ರಿಕವರಿ ಮಾಡೋದಕ್ಕಾಗಲ್ಲ. ನಂತರದಲ್ಲಿ ಈ ರೀತಿ ವಂಚನೆ ಮಾಡುವಂಥ ಆರೋಪಿಗಳೇನಿದ್ದಾರೆ ಅವರಿಗೂ ಕೂಡ ಧೈರ್ಯ ಬರುತ್ತೆ, ಏನಪ್ಪ ಮಾಡ್ಕೊಳ್ತಾರೆ. ಭಾಳ ಅಂದರೆ ಆಸ್ತಿ ಜಪ್ತಿ, ರೆಕಾರ್ಡ್ಸಲ್ಲಿ ಇರುವಂತಹ ಆಸ್ತಿಗಳು ಅಷ್ಟೊಂದು ಮಟ್ಟದಲ್ಲಿ ಏನು ಇರೋದಿಲ್ಲ. ಹೀಗಾಗಿ ಅದನ್ನು ರಿಕವರಿ ಮಾಡ್ಕೊಂಡು ಇವ್ರು ಏನು ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋ ಒಂದು
ನಿರ್ಭೀತತೆ ಕೂಡ ಅವರಲ್ಲಿ ಬರುತ್ತೆ. ಹೀಗಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಳವಾಗಿ ತನಿಖೆಗೆ ಇಳಿಬೇಕು. ಈಗ CID ಅಧಿಕಾರಿಗಳು ಕೂಡ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈಗ CID ಅಧಿಕಾರಿಗಳು ಇದರ ಆಳಕ್ಕೆ ಇಳಿದು ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲರ ಹೆಡೆಮುರಿ ಕಟ್ಟಬೇಕು. ಜೊತೆಗೆ ಯಾರ್ಯಾರು ಇವರನ್ನು ನಂಬಿ ಹೂಡಿಕೆ ಮಾಡಿದ್ದಾರೆ, ಬಡವರು ಮಧ್ಯಮ ವರ್ಗದವರು ಅಂತ, ಅವರಿಗೂ ಕೂಡ ಈ ವಿಚಾರದಲ್ಲಿ ಅವರಿಗೆ ರಿಲೀಫ್ ಸಿಗಬೇಕಾಗತ್ತೆ. ಅವರ ಹಣವನ್ನು ಅವರಿಗೆ ಮರಳಿ ಕೊಡಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಬೇಕು. ಅನೇಕ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ. ಈವರೆಗೆ ಹೂಡಿಕೆ ಮಾಡಿದವರು ಯಾರಿದ್ದಾರೆ ಎಲ್ರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈ ಪ್ರಕರಣ ಎಲ್ಲಿಗೆ ಬಂತು, CID ಯಾವ ರೀತಿಯಾಗಿ ತನಿಖೆ ನಡೆಸ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಮಂಜುನಾಥ್, ಕೇಳಿಸ್ತಾ ಇದೆಯಾ? ಓಕೆ, ಇದೀಗ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಈಗ CID ಅಧಿಕಾರಿಗಳು ಇಂಟರ್ಫಿಯರ್ ಆಗಿರೋದ್ರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಬೆಳವಣಿಗೆಗಳು ನಡೆಯುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಸೆನ್ಸಿಟಿವ್ ವಿಚಾರಗಳು ಈಗ ಬೆಳಕಿಗೆ ಬರುತ್ತೆ ಈ ತನಿಖೆಯಿಂದ. ಜೊತೆಗೆ ಯಾರ್ಯಾರು ಶಾಮೀಲಾಗಿದ್ದಾರೆ, ಈತ ಯಾವ ರೀತಿಯಾಗಿ ವಂಚನೆ ಮಾಡ್ತಾ ಇದ್ದ, ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಆಗ ಯಾರ್ಯಾರು ಪ್ರಭಾವಿಗಳು, ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಎಲ್ಲರ ತಲೆದಂಡ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂದರೆ ಎಷ್ಟು ಮುಗ್ಧನಂತೆ ಆತ ವರ್ತನೆ ಮಾಡಿದ್ದ, ಜೊತೆಗೆ ಯಾವ ರೀತಿಯಾಗಿ ತಾನೊಬ್ಬ ಧಾರ್ಮಿಕ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಆಧ್ಯಾತ್ಮಿಕತೆಗೆ ಈ ಪ್ರಕರಣವನ್ನು ತಿರುಗಿಸ್ತಾ ಇದ್ದ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ವಿ ಮಾಧ್ಯಮಗಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. ಹೀಗಾಗಿ ಇಂಥವರನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ಪೇರ್ ಮಾಡಬಾರ್ದು, ಯಾರು ಕೂಡ ಇವರ ರಕ್ಷಣೆಗೆ ಮುಂದಾಗಬಾರ್ದು. ಅಧಿಕಾರಿಗಳು ಕೂಡ ಅಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲರೂ ಕೂಡ ಆಚೆ ಬರಬೇಕು ಈ ಪ್ರಕರಣದಲ್ಲಿ. ಇನ್ನು 2 ದಿನ ಆಯಿತು CID ಅಧಿಕಾರಿಗಳು ಈಗ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. ಶಿವಾನಂದ ನೀಲಣ್ಣವರ್ RBI ಅಥವಾ ಸೆಬಿಯಿಂದ ಯಾವುದೇ ಅನುಮೋದನೆಗಳೇ ಇಲ್ಲದೆ ಹೆಚ್ಚಿನ ಬಡ್ಡಿ ದರದ ಭರವಸೆಯನ್ನು ಕೊಟ್ಟು ಸಾವಿರಾರು ಕೋಟಿ ಹಣ ಹೂಡಿಕೆದಾರರಿಂದ ಸಂಗ್ರಹಣೆ ಮಾಡಿದ್ರು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಈಗ ಇನ್ನು ಬೆಳಗಾವಿ ಪೊಲೀಸ್ ಆಯುಕ್ತ ಭೋಸರೆ ಭೂಷಣ್ ಅವರು ಶಿವಂ ಅಸೋಸಿಯೇಟ್ಸ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀವಿ ನಾವು ಅಂತ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ವಿಚಾರಣೆ ಆಧಾರದ ಮೇಲೆ ಶುಕ್ರವಾರ ಸಂಜೆ ನಾವು ನೋಡಿದಾಗ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ KPID ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ರಕ್ಷಣೆ ಅದರ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ.